ಹಲೋ ಗೈಸ್, ವೆಲ್ಕಮ್ ಬ್ಯಾಕ. ಭಾಳ ದಿನ ಆಯಿತು ವ್ಲಾಗ್ ಮಾಡಿರಲಿಲ್ಲ. ಸೊ ಇವತ್ತು ಒಂದು ವ್ಲಾಗ್ ಮಾಡ್ಬೇಕಂತ ಥಿಂಕ್ ಮಾಡಿದೆನು. ಇವತ್ತು ನಾವು ಮೆಕ್ಲೋಡಗಂಜ್ ಧರ್ಮಶಾಲದಾಗದೇನು. ಸೊ ಮೇನ್ ಬಂದಿರೋದಂದ್ರೆ ಮ್ಯಾಚ್ ಸಂಬಂಧ RCB ಪಂಜಾಬ್ ಮ್ಯಾಚ್. ಅದಕ್ಕೆ ಸೊ ಅದು ನಮ್ದು ನೋಡಿ ಅದು ಹೆಂಗೆ ಆಗ್ತೈತಿ ಮತ್ತು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ನು ಧರ್ಮಶಾಲ ಹೆಂಗೈತಿ ಏನೇನು ಅಂತ. ನಾನು ರಗಡ್ ಮ್ಯಾಚ್ಗಳು ನೋಡಿದಾನು, ಬಟ್ ಧರ್ಮಶಾಲದ ಮ್ಯಾಚ್ ನೋಡ್ಬೇಕಂತಂದು ಭಾಳ ದಿನದಿಂದ ಒಂದು ಬಕೆಟ್ ಲಿಸ್ಟ್ ಇರ್ತದೆ. ಸೊ ಫೈನಲಿ ಅದು ಫುಲ್ ಆಗೋ ಟೈಮ್ ಐತಿ. ಸೊ ಸ್ಟೇ ಟ್ಯೂನ್ಡ್ ಆಗಿರಿ, ಎಲ್ಲ ಹೇಳ್ತೇನೆ ನಿಮಗೆ ಹೆಂಗೆ ಮಾಡೋದೈತೆ ಅಂತ. ಹಲೋ ಗೈಸ, ವೆಲ್ಕಮ್. ಈಗ ಸ್ವಲ್ಪ ಎಲ್ಲ ಫ್ರೆಶ್ ಅಪ್ ಆಗಿ ಅಡ್ಡಾಡಕ್ಕೆ ಬಂದವು. ಸ್ಕೂಟಿ ತೊಗೊಂಡು ಅಡ್ಡಾಡ್ಬೇಕಂತ ಅಂದು ಬಿಸಿಲು ನೋಡಿದ್ರೆ ಅಯ್ಯೋ ಬಿಸಿಲು ಭಾಳ ಐತಿರ್ಬ. ಸೊ ಅದಕ್ಕೆ ಒಂದು ಟ್ಯಾಕ್ಸಿ ತೊಗೊಂಡವು, ಮಸ್ತ್ ಆರಾಮ್ ಎಸಿದಾಗ ಅಡ್ಡಾಡತ್ತವು. ಈಗ ಇಲ್ಲೇ ಮ್ಯಾಲೆ ನಡ್ಡಿ ಪಾಯಿಂಟ್ ಐತಿ, ಬೆಸ್ಟ್ ಐತಿ. ಸೊ ನಿಮ್ಗೆ ತೋರಿಸ್ತಾನು. ಇಲ್ಲಿ ಅಡ್ಡಾಡೋದೆಲ್ಲ ಅಷ್ಟೇನೇನು ತೋರ್ಸೋಕ್ಕೋಲ್ಲ. ಸ್ವಲ್ಪ ನಾನು ಫಸ್ಟ್ ಟೈಮ್ ಬಂದ ನಾನು ಅಂತೆ ಸ್ವಲ್ಪ ವ್ಯೂ ಅದು ಎಂಜಾಯ್ ಮಾಡ್ತಾನು. ಸ್ವಲ್ಪ ಕ್ಲಿಪ್ಸ್ ಹಾಕಿರ್ತಾನು. ಸೊ ನೋಡ್ರಿ, ಅನ್ಕೊಂಡಿದ್ದಕ್ಕಿಂತನೂ ಮಸ್ತ್ ಐತದ. ನಾ ಏನೋ ಇದ್ದಿರ್ಬೋದು ಅನಿಸಿತ್ತು, ಬಟ್ ನೆಕ್ಸ್ಟ್ ಲೆವೆಲ್ ಐತದ. ನೋಡೋಣ, ಎಕ್ಸ್ಪ್ಲೋರ್ ಮಾಡೋಣ, ಸಿಗೋಣ. ಹಲೋ ವೈಸ್, ಇದೆ ನೋಡ್ರಿ ನಡಿ ವ್ಯೂ ಪಾಯಿಂಟ. ಹೆಂಗೆ ಕಾಣೈತೆ ನೋಡ್ರಿ, ಇಲ್ಲ ಭಾರಿ ಐತಿ. ನಿಮಗೆ ಕ್ಲೋಸ್ ಆಗಿ ತೋರಿಸ್ತಾನೆ. मस्त व्यू ಹೆಂಗಿತ್ತು? ಮಸ್ತ್ ಐತ್ಲ? ಮಸ್ತ್ ಐತಿ. ಸೊ ಬಂದು ಹೋಗ್ರಿ, ಮಸ್ಟ್ ವಿಸಿಟ್ ಪ್ಲೇಸ್ ಐತದ. ಈಗ ಫಸ್ಟ್ ಪ್ಲೇಸ್ ನೋಡಿದ್ದು ನಾನು, ಆಗಲೇ ಭಾರಿ ಅನ್ಸಾಯ್ತದ ಪ್ಲೇಸ. ಸೊ ನೋಡೋಣ ಮತ್ತೇನೇನು ಅದು ಸಿಗ್ತೇನೆ ಮತ್ತೆ. ಹಲೋ ಗೈಸ್, ಈಗ ನಾವು ಸೈಂಟ್ ಜಾನ್ ಚರ್ಚ್ ಐತಿ, ಒಂದು ಫೇಮಸ್ ಐತಿ. ಭಾಳ ವರ್ಷಗಳ ಹಿಂದಿಂದ 1852ದಾಗೇನೋ ಕಟ್ಟಿದ್ರಂತ. ಸೊ ಅದನ್ನು ನೋಡಕ್ಕೆ ಬಂದೇವೆ. ಈಗ ಚಲೋ ಐತಿ, ಭಾಳ ಮಂದಿ ಅದಾರ. ಬಟ್ ಇಡ್ರ ತೋರಿಸ್ತಾನೆ ನಿಮಗೆ. ಹೆಂಗಿದೆ? ಚಲೋ ಇಲ್ಲ? ಅಲ್ಲ ಏನು ನೋಡ್ತಾರೆ ನೋಡಿ, ನಾವು ಫುಲ್ ಎಸ್ಥೆಟಿಕ್ ಅನಿಸ್ಬೇಕು. ಹೆಂಗೆ ಅದಾವ, ಮಸ್ತ್ ಅದಾವ. ಸೊ ಒಳಗೆ ಫೋಟೋಗ್ರಾಫಿ ಅಲ್ಲವೆಲ್ಲ. ಸೊ ಒಳಗೆ ಅಷ್ಟು ನೋಡಿ ಬರ್ತವೆ. ಸೊ ಸಿಗೋಣ ಆಮೇಲೆ ನೆಕ್ಸ್ಟ್ ಪಾಯಿಂಟ್ನ್ಯಾಗ. ಗೈಸ್, ವೆಲ್ಕಮ್ ಬ್ಯಾಕ. ಈಗ ಬಾಗ್ಸುನಾಥ್ ಟೆಂಪಲ್ ಬಂದವು. ಸೊ ಇಲ್ಲೇ ವಾಟರ್ಫಾಲ್ ಐತಿ. ಭಾಳ ಅಂದ್ರೆ ಭಾಳ ಕ್ರೌಡೆಡ್ ಐತಿದ. ಮ್ಯಾಚ್ ಸಂಬಂಧ ಇರ್ಬೋದು. ಆ್ಯಂಡ್ ಮತ್ತು ಫಾಲ್ಸ್ದಾಗ ನೀರೇ ಇಲ್ಲ. ಸೊ ಹೋಗೋದಲ್ಲಿ ವೇಸ್ಟ್ ಅನ್ಸತೈತಿ. ನೋಡೋಣ ಏನಾಗ್ತದೆ. ಬಟ್ ಮಂದಿರಕ್ಕೆ ಬಂದು ಈಗ ಬಾಗ್ಸುನಾಥ್ ಮಂದಿರ. ಸೊ ದರ್ಶನ ತಗೋರು. ಅದು ಆಗುತ್ತೆ ಇಲ್ಲೇ ಅಂದ್ರೆ ನೋಡೋಣ ಮತ್ತೇನೇನು ಇತ್ತು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ. ಈಗ ಮೆಕ್ಲೋಡಗಂಜದ ಫೇಮಸ್ ಮಾರ್ಕೆಟ್ನಾಗ ಅಡ್ಡಾಡತ್ತವು. ಫುಲ್ ವೆರೈಟಿ ಏನೇನು ಅದಾವು. ಸೊ ಮೇನ್ಲಿ ಬೇಸ್ಡ್ ಆನ್ ಟಿಬೇಟಿಯನ್ ಕಲ್ಚರ್ ಮೇಲೆ ಅದಾವ. ಸೊ ಸ್ವಲ್ಪ ಚಲೋ ಅನ್ಸಿದಾವು, ತೊಗೊಂಡೇನು. ನೋಡೋಣ ಮತ್ತೇನೇನು ಚಲೋ ಅದಾವು. ಇಲ್ಲೇ ಮುಂದೆ ದಲಾಯಿ ಲಾಮಾ ಟೆಂಪಲ್ ಒಂದು ಐತಿ, ಅಲ್ಲೊಂದು ವಿಸಿಟ್ ಮಾಡೋಣ. ಈಗ ಅರ್ಧ ಕರ್ನಾಟಕನ ಇಲ್ಲೇ ಐತೆ. ಆಮೇಲೆ ಪೂರ ಟ್ರಾಫಿಕ್ ಆಗಿಬಿಟ್ಟಿದ್ರಿ.
ಸೊ ಕಾರ್ನ ಹಿಂದೆ ಹಚ್ಚಿ ನಡ್ಕೊಳ್ತಾ ಹೋಗೋದಾಗೈತಿ. ಸೊ ಇದೊಂದು ಟೆಂಪಲ್ ವಿಸಿಟ್ ಮಾಡಿ ನೆಕ್ಸ್ಟ್ ಇನ್ನು ಮೆಕ್ಲಾಡ್ಗಂಜನ್ನು ಪ್ಯಾಕಪ್ ಮಾಡಿ ದರ್ಸ್ಕಲಾಗ ಮೂವತ್ತು. ಸೊ ಅಲ್ಲೊಂದು ಸ್ವಲ್ಪ ನೋಡೋಣ ಮಾಡಿದೆವು, ಅಲ್ಲಿ ಎಷ್ಟು ಹೋಗೋನು ನೋಡೋನು ಹೆಂಗೆ ಆಗ್ತೈತಿ. ಸೊ ಟೈಮ್ ಸಿಕ್ಕರೆ ನೈಟ್ ಸ್ವಲ್ಪ ಸ್ಟೇಡಿಯಮ್ ಕಡೆ ಹೋಗಿ ಬರ್ಬೇಕಂತ ಐತಿ. ಆಯ್ತಂದ್ರೆ ಹೋಗಿ ಬರೋದು, ಇಲ್ಲಾಂದ್ರೆ ಹೆಂಗಾದ್ರೂ ನಾಳೆ ಹೋಗೋದೈತಲ್ಲ. ಸೊ ಸಿಗ್ತೇನೆ ನಿಮಗೆ ನೆಕ್ಸ್ಟ್. ಟಿಲ್ ದೆನ್ ಬಾಯ್. ಸಾಕ ಹಲೋ ಗೈಸ್, ವೆಲ್ಕಮ್ ಬ್ಯಾಕ. ಈಗ ಇಲ್ಲಿ ಟೀ ಗಾರ್ಡನ್ ಬಂದವು. ಸೊ ಇವ್ರದ್ದು ಔಟ್ಲೆಟ್ಸ್ ಅವು ಸ್ಪೆಷಲ್ ಏನೇನೋ ಐಸ್ ಟೀ ಮತ್ತು ಸಮ್ ಫ್ಲೇವರ್ಸ್ ಆಫ್ ಟೀ ಸಿಗ್ತಾವೆ ಇಲ್ಲಿ. ಸೊ ಹಂಗಿದ್ನ ಇಲ್ಲಿದ ಬೇರೀಸ್ ಟ್ರೈ ಮಾಡೋದಿತ್ತು. ಐಸ್ ಟೀ ಐತಿದು ನೋಡ್ರಿ ನೆಟ್ಟಂಗೆ ಮಾಮ್ ಐಸ್ ಟೀ ಬಾಟಲ ಸ್ವಲ್ಪ ವಿಯರ್ಡ್ ಅದಾವೆ, ಬಟ್ ಟೇಸ್ಟ್ಸ್ ಗುಡ್. ನಿಮ್ಗೆ ಟೀ ಗಾರ್ಡನ್ ತೋರ್ಸಂಗಪ್ರಿ ಹೋದ ಒಂದು ವ್ಲಾಗ್ದಾಗ ನೋಡಿರ್ಬೋದು ನೀವು. ಕೂರ್ಗ್ ವ್ಲಾಗ್ದಾಗ ಟೀ ಗಾರ್ಡನ್ ಅಂತ ಹೋಗಿ ಅಲ್ಲಿ ಯಾವುದೋ ಕ್ಲಾಸದ ಪಾಠ ಕೇಳ್ಕೊಂಬಂದಿದ್ದು ಕಾಫಿ ಎಸ್ಟೇಟ್ಗೆ ಹೋಗಿ ನೋಡಿದ್ಕಿಲ್ಲ ಅದೇ ನೆನಪತ್ತು ನನಗೆ. ಸೊ ಇದು ಕಾಂಗ್ರಾದಿದ ಮೇನ್ ಇವ್ರದ್ದು ಹಿಮಾಚಲ್ ಪ್ರದೇಶದವ್ರದ್ದು ಮೇನ್ ಟೀ ಎಸ್ಟೇಟ. ಸೊ ಭಾಳ ಅಂದ್ರೆ ಭಾಳ ಫುಲ್ ಆಲ್ ರೌಂಡ್ ಎಲ್ಲ ಅದೈತಿ. ಮಸ್ತ್ ಐತಿ. ಸ್ವಲ್ಪ ನೋಡೋನು ಅಡ್ಯಾಡೋನು ಮತ್ತು ಇನ್ನೊಂದು ಎರಡು ಫ್ಲೇವರ್ ಏನಾದರೂ ಚಲೋ ಅದ ಅಂತ ಟೇಸ್ಟ್ ಮಾಡೋನು. ಮತ್ತೇನಾರ ಇದ್ರೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ, ಸಿಗೋನು. ಐಸ್ ಟೀನ ಮತ್ತು ಹಲೋ ಗೈಸ, ಏನಿಲ್ಲ ಇಲ್ಲೇ ಟೀ ಎಸ್ಟೇಟ್ನಾಗ ಕೂತೋಗು ಮಸ್ತ್ ಐಸ್ ಟೀ ಹೊಡೆದು. ನಾವು ಐಸ್ ಟೀ ಕುಡ್ದನು, ಇವ್ರು ಬೇರೆ ಕುಡ್ದಾರ. ಇವ ನಂದು ಇದ್ರ ಮೇಲೆ ಸಜೆಷನ್ ಮಾಡಿ ಕುಡ್ದಾನ. ಹೆಂಗಿತ್ತು? ಇವು ಬದ್ನಿಕಾಯಿ ಇವು ಒಗ್ಯೋದಾತ್ರಿ, ಬರೀ ಬಗಲ್ ಹಿಡ್ತಾನ. ಇವ ಬಗಲೀಶ್ ನಮ್ಮದ. ಈಗ ವಾರ್ ಮೆಮೋರಿಯಲ್ ಐತಿಲ್ಲಿ ಧರ್ಮಶಾಲದಾಗ. ಅದಕ್ಕೆ ಬಂದು ವಾರದಾಗ ಯಾರ್ಯಾರ್ದು ಡೆತ್ ಆಗಿತ್ತಲ್ಲ, ಸೊ ಅವ್ರದ್ದು ಮೆಮೋರಿಯಲ್ ಮಾಡಿದ್ದಾರೆ ಇಲ್ಲಿ. ಮಸ್ತ್ ಮಾಡಿದ್ದಾರೆ. ಫುಲ್ ಎಲ್ಲ ಇದರಾಗ ಅಲ್ಲೆಲ್ಲ ಯಾರ್ಯಾರು ವಾರದಾಗ ದೇಹಾಂತ ಆಗಿದ್ದಾರೆ ಅವ್ರ ಹೆಸರು ಅದಾವಲ್ಲಿ. ಸೊ ಇದೊಂದು ಅವರಿಗೆ ಅಪ್ರಿಸಿಯೇಷನ್ ಆಗಿ ಒಂದು ಇದನ್ನು ಮಾಡಿದ್ದಾರೆ. ಚಲೋ ಒಂದು ಉದ್ದೇಶ ಮಾಡಿದರು. ಆ್ಯಂಡ್ ಬಿಸಿ ಬೇಕಾ ನೋಡೋಣ. ಇನ್ನೊಂದು ಸ್ವಲ್ಪ ಎಲ್ಲಾದರೂ ಕೆಫೆಗಳು ಹೋಗಿ ಏನ್ರ ತಿಂದ ನೋಡು. ಇಲ್ಲಂತೂ ಬರೀ ಕೆಫೆದಾಗ ತಿನ್ನೋದಾಗೈತ್ರಿ. ಕೆಫೆ ಮಸ್ತ್ ಕೆಫೆಗಳು ಅದಾವೆ, ವೆರೈಟಿ ಏನೇನು ಅದಾವೆ ನಮಗೂ ಗೊತ್ತಿಲ್ಲ ಒಟ್ಟ. ಸೊ ಅದನ್ನ ಟ್ರೈ ಮಾಡತ್ತಾನೀಗ ಇಲ್ಲಿ. ಏನನ್ರಿ ಬೆಳಗಾವಿ ಊಟ ಅಂತೂ ಮಿಸ್ ಮಾಡ್ಕೊಳತ್ತೀನಿ. ಜಲ್ದಿ ಹೋಗಿ ಬಿರಿಯಾನಿ ಹೊಡ್ಯೋನು. ಅಲ್ಲಿವರೆಗೂ ಹೊಸದು ಟ್ರೈ ಮಾಡ್ತಿರ್ಬೇಕಲ್ಲ. ಸೊ ಅದಕ್ಕೆ ಮಾಡತ್ತವು ಇನ್ನೊಂದು ಸ್ವಲ್ಪ ದಿನ ಮಾಡೋಣ ಹಂಗಾಗೈತಿ. ನೆಕ್ಸ್ಟ್ ನಾಳೆ ನಿಮಗೆ ಮ್ಯಾಚ್ನಾಗ ಸಿಗ್ತಾನೆ. ಸೊ ಅಲ್ಲಿವರೆಗೂ ಒಂದಾಗಿರ್ರಿ. ಇಲ್ಲಿ ಹಿಮಾಚಲ್ದಾಗ ಒಂದಂತೂ ಇಷ್ಟ ಆಯಿತು.
ಬರೀ ನಾರ್ಮಲ್ ಆದ ಡೆವಲಪ್ಮೆಂಟ್ ಅಂತನಲ್ಲ, ಗುಡಿಗಳ್ನು ಮಸ್ತ್ ಮಾಡಿದಾರೆ ಇಲ್ಲಿ. ಭಾಳ ಅಂದ್ರೆ ಭಾಳ ಗುಡಿಗಳು ಅದಾವು. ಸ್ವಲ್ಪ ವಿಸಿಟ್ ಮಾಡಿನಿ, ಲಿಟ್ರಲಿ ಮಸ್ತ್ ಅದಾವು. ಆ್ಯಂಡ್ ಆಲ್ಮೋಸ್ಟ್ ಮೇನ್ ಪಾರ್ಟ್ಸ್ ಏನೇನು ಅದಾವೆ ಇಲ್ಲಿ, ಪಾಪ್ಯುಲರ್ ಒನ್ಸ್ ಎಲ್ಲ ಆಲ್ಮೋಸ್ಟ್ ಕವರ್ ಮಾಡಿದ್ವಿ ಇವತ್ತು. ಸೊ ನಾಳೆ ಮ್ಯಾಚ್ ನೋಡಬೇಕು. ಐ ಹೋಪ್ ಮ್ಯಾಚ್ ಗೆಲ್ತವು. ಇದುವರೆಗೂ ಅದೆಷ್ಟು ಮ್ಯಾಚ್ಗಳಿಗೆ ಹೋಗಿದನಲ್ಲ ಅಲ್ಲಿ ಯಾವತ್ತೂ RCB ಸೋತಿಲ್ಲ. ಸೊ ಐ ಹೋಪ್ ಆ ಸ್ಟ್ರಿಕ್ ಕಂಟಿನ್ಯೂ ಆಗ್ತೈತಿ. ನಮ್ಮ ರೊಟ್ಟು ಚಲೋ ಆಡಿದ್ರೆ ಸಾಕ್ರಿ ನಮಗೆ. ಭಾಳ ಜನ ಹೇಳ್ತಾರೆ ಇಷ್ಟೊಂದೆಲ್ಲ ಯಾಕಪ್ಪ ಖರ್ಚು ಮಾಡಿ ಅದಾಗಿದಪ್ಪ. ಅವ್ರಿಗೇನು ಗೊತ್ತ್ರಿ ಈ ಟೀಮ್ ಮೇಲಿರೋ ಲವ್ ಏನಂತ. ಅಯ್ಯ ಅವ್ರವ್ರ್ದ ನಮಗೆ ನಮ್ಮದ. ಸೊ ಐ ಹೋಪ್ ಸ್ಟ್ರೀಕ್ ಮುರಿಯಂಗಿಲ್ಲ. ಸೊ ಮತ್ತೇನಂದ್ರೆ ಒಂದಂತೂ ಹೇಳ್ಬೇಕ್ರಿ, ಇಲ್ಲಿ ಬಂದ ಎಲ್ಲ ಸ್ಪಾಟ್ಗಳನ್ನೆಲ್ಲ ವಿಸಿಟ್ ಮಾಡಿ ಎಲ್ಲ ಮಾಡಿದ ನಂತರ ಇಲ್ಲಿ ಇನ್ನೊಂದು 2-3 ದಿನ ಕಂಟಿನ್ಯೂ ಮಾಡ್ಬೇಕಂತ ಅನ್ಸಾಯ್ತು. ಬಟ್ ಏನು ಮಾಡ್ತೀರಿ, ಟೈಟ್ ಶೆಡ್ಯೂಲ, ಏನು ಮಾಡೋಕೆ ಬರೋಂಗಿಲ್ಲ. ಸೊ ಸ್ವಲ್ಪ ಕೆಲಸನೂ ಅದಾವೆ. ನಾವು ಮ್ಯಾಚ್ 17ಕ್ಕೆ ಐತಿ ಆ್ಯಂಡ್ 18th ಇನ್ನೊಂದು ದಿವಸ ಅಡ್ಡಾಡ್ತೇನೆ. ಸೊ 20th ಅಂದ್ರೆ ಬೆಳಗಾವ್ದಾಗ ಇರಬೇಕು, ಅಲ್ಲೊಂದು ಕೆಲಸ ಐತಿ. ಮತ್ತು 21st ನಮ್ಮ ಮಮ್ಮಿ ಬರ್ಡೇ ಐತಿ, ಸೊ ಅಲ್ಲಿರಬೇಕು. ಇನ್ನೊಂದು 22ndಗಂತೂ ನಂದು ಇಂಜಿನಿಯರಿಂಗ್ದ ಲಾಸ್ಟ್ ಆ್ಯಂಡ್ ಫೈನಲ್ ಎಕ್ಸಾಮ, ಇಂಟರ್ನ್ಶಿಪ್ ಫೈನಲ್ ರಿವ್ಯೂ ಐತಿ. ಸೊ ಅದೊಂದು ಮುಗಿಸ್ಬಿಟ್ರೆ ಆಲ್ ಡನ್ ಕ್ಲಿಯರ, ಮುಗಿದು ಬಿಡ್ತೈತೆಲ್ಲ. ಸೊ ಐ ಹೋಪ್ ಎಲ್ಲ ಮಸ್ತ್ ಹೋಗ್ತಾವೆ. ಆ ಒಂದು ರೀಸನ್ನಿಂದ ಸ್ವಲ್ಪ ಜಲ್ದಿ ಹೋಗೋದಾಗೈತಿ. ಸೊ ಮತ್ತೇನಿಲ್ಲ, ಮತ್ತೆ ಬರೋನು ವಿಸಿಟ್ ಮಾಡೋನು. ಈಗ ವಿಸಿಟ್ ಮಾಡೋಂಥ ಪ್ಲೇಸ್ ಐತದ 1-2-3 ದಿವ್ಸನಾಗ ಆಗಂಗಿಲ್ಲ ರೀ. ನೀವು ಎಕ್ಸ್ಪ್ಲೋರ್ ಮಾಡಾಕತ್ರ ಹಂಗೆ ಎಕ್ಸ್ಪ್ಲೋರ್ ಮಾಡ್ಕೊತಾನೆ ಇರಬೇಕು, ಅಷ್ಟು ಅದಾವ ಇಲ್ಲಿ. ಸೊ ಇನ್ನೊಮ್ಮೆ ಬರೋನು, ಇನ್ನೂ ಹೆಚ್ಚಿಗೆ ರೀತಿಯಾಗಿ ಎಕ್ಸ್ಪ್ಲೋರ್ ಮಾಡೋನು. ಸೊ ಐ ಹೋಪ್ you all liked till this much and again ನಾಳೆ ಸಿಗೋನು ಮ್ಯಾಚ್ದಾಗ. ಆ್ಯಸ್ ಐ ಸೆಡ್, ಸ್ಟ್ರೀಕ್ ಮುರಿಬಾರ್ದು. ಐ ಹೋಪ್ ಮುರಿಯಂಗಿಲ್ಲ. RCB. ಹೆಲೋ ಗೈಸ್, ಗುಡ್ ಮಾರ್ನಿಂಗ. ಮ್ಯಾಚ್ ಇದೆ ಇವತ್ತು. ಫುಲ್ ಎಕ್ಸೈಟೆಡ. ಮೋಸ್ಟ್ ಆ್ಯಂಟಿಸಿಪೇಟೆಡ್ ಮ್ಯಾಚ್ ಆಫ್ ದಿ ಇಯರ್. RCB ವರ್ಸಸ್ ಪಂಜಾಬ್ ಮ್ಯಾಚ್ ಐತಿ. ಏನೋ ಇಲ್ಲಿ ರಿಸಲ್ಟ, ಬಟ್ ನಮ್ಮ ಹುಲಿಗಳು ಚಲೋ ಆಡ್ರಿ ಸಾಕು ನಮಗೆ. ಭಾಳ ಅಂದ್ರೆ ಭಾಳ, ಆಲ್ಮೋಸ್ಟ್ ಬೆಂಗಳೂರಿನಿಂದ ಮಂದಿ ಭಾಳ ಬಂದೈತಿ. ಸೊ ಗೆಲ್ತೇವು ಹೋಪ್ ಮಾಡೋನು. ಆ್ಯಂಡ್ ಮೋಸ್ಟ್ ಆ್ಯಂಟಿಸಿಪೇಟೆಡ್ ಮ್ಯಾಚ್ ಐತಿ. ಸೊ ಅದ್ರ ಸಂಬಂಧ ಸ್ಪೆಷಲ್ ಮ್ಯಾಚಿಗೆ ಸ್ಪೆಷಲ್ ಜರ್ಸಿನೂ ಇರಬೇಕಿರಲ್ಲ. ಸೊ ಜರ್ಸಿ ತೋರ್ಸಂತ ಹೇಳ್ರಿ ನಿಮಗೆ. ಹೆಂಗಿದ್ರೆ ಮಸ್ತ್ ಐತ್ಲ. ಇವು ಸ್ಟಾರಿಗೆ ಈ ಸಲ ಆ್ಯಡ್ ಆಗ್ತಾವೆ, ಒಂದೈತಿ. ಸೊ ಸಿಗೋಣ. ವೆಲ್ಕಮ್ ಬ್ಯಾಕ್. ಈಗ ಸ್ಟೇಡಿಯಂ ಕಡೆ ಹೊಂಟೇವೆ. ಈಗ ಮಂದಿ ಫುಲ್ 90% ಬಿಟ್ರೆ 99% ಎಲ್ಲ RCBನೇ ಐತಿ. ಯಾವ ಒಂದು ಪಂಜಾಬ್ ಜರ್ಸಿನ ಕಾಣೋದು ಇಲ್ಲಿ. ಹೋಪ್ ಗೆಲ್ತವು, ಹೋಪಲ್ಲ ಗೆಲ್ತವು ಈಗ. ಸೊ ಎಸ್, ಸ್ಟೇಡಿಯಂ ಕಡೆ ಹೋಗಿ ನಿಮಗೆ ಸಿಗ್ತೇನೋ. ಸ್ವಲ್ಪ ಟ್ರೆಕ್ಕಿಂಗ್ ಐತಿ, ಟ್ರೆಕ್ಕಿಂಗ್ 2 ಕಿಲೋಮೀಟ್ರ್ ನಡಿಬೇಕಾಯ್ತು. ಪಾರ್ಕಿಂಗ್ ಹೊರಗಿಟ್ಟಾರ. ಸೊ ಸಿಗ್ತಾನೆ ನಿಮಗೆ ಸ್ಟೇಡಿಯಮ್ದಾಗ.
chicken vessel. And Virat Kohli. And that's the 50 for Virat Kohli. आगे पंजाबी Virat Kohli got out at 58 of 27 balls. एक बार यूजी शहर के लिए जोरदार तालियां बजाएंगे. That's the end program of 17 overs, 187 for 3 RCB. Ball is clearly below the waist. I don't need the graphics going back to the on-field umpire. Streak continues. Mobile charge ಒಂದಿಲ್ಲ ಸಿಗ್ತಾನೆ ನಿಮಗೆ ನಾಳೆ. RCB ಪೂರ ಎಲ್ಲ ಸೈಲೆಂಟ್.